ಪ್ರತಿಯೊಬ್ಬರಿಗೂ ಶುಭ ಮುಂಜಾನೆ. ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಹಾಗೂ ಪಿಂಚಣಿದಾರರ ಅವಲಂಬಿತರಿಗೆ ಹೊಸ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಘೋಷಣೆ ಆಗಿದೆ. ಈ ಬಂಪರ್ ಗಿಫ್ಟನ್ನು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಭೈರಪ್ಪನವರೇ ಪ್ರಕಟ ಮಾಡಿದ್ದಾರೆ. ಈ ಬ್ರೇಕಿಂಗ್ ನ್ಯೂಸನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಬನ್ನಿ ಗುಡ್ ನ್ಯೂಸ್ ಏನು ಅಂತ ತಿಳಿಯೋಣ. ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ. ನಿವೃತ್ತ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಸಂಧ್ಯಾ ಕಿರಣ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಸರ್ಕಾರದ ಜೊತೆ ಸುಮಾರು 3-4 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ, ಮುಖ್ಯ ಕಾರ್ಯದರ್ಶಿಗಳ ಜೊತೆ ಮತ್ತು ಸಂಧ್ಯಾ ಸುರಕ್ಷಾ ಆರೋಗ್ಯ ಟ್ರಸ್ಟಿನ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಆ ಒಂದು ಸಂಬಂಧಪಟ್ಟ ಕಡತವು ಆರ್ಥಿಕ ಇಲಾಖೆಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಮತಿಯನ್ನು ಪಡೆದು ಇನ್ನು ನಡೆದಂತಹ ಸಚಿವ ಸಂಪುಟದ ಅನುಮೋದನೆಗಾಗಿ ಸಂಬಂಧಪಟ್ಟವು ಹೋಗಿತ್ತು. ಈ ಒಂದು ವಿಷಯದಲ್ಲಿ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲ ಸದಸ್ಯರು ಸಹಮತಿಯನ್ನು ಕೊಟ್ಟು ಆ ಒಂದು ಸಂಧ್ಯಾ ಕಿರಣ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ತೀರ್ಮಾನಗೊಳಿಸುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟಂತಹ ಸಚಿವ ಸಂಪುಟದ ಸದಸ್ಯರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹೊಸ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ನಿವೃತ್ತ ಸರ್ಕಾರಿ ನೌಕರರ, ಪಿಂಚಣಿದಾರರ, ಕುಟುಂಬ ಪಿಂಚಣಿದಾರರ ಕನಸುಗಳನ್ನು ಈಡೇರಿಸಿದೆ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿಗೆ ಫ್ರೀ ಟ್ರೀಟ್ಮೆಂಟ್, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂತಹ ಸಂಧ್ಯಾ ಕಿರಣ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ಎಷ್ಟೋ ವರ್ಷಗಳ ಕನಸುಗಳು ಈಡೇರಿದೆ. ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರಿ ನಿಯಮಿತ ಅಂದರೆ ಗೌರ್ಮೆಂಟಲ್ಲಿ ರಿಟೈರ್ಡ್ ಆದಂತಹ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಹಾಗೂ ಅವರ ಅವಲಂಬಿತರಿಗೆ ಸಂಧ್ಯಾ ಕಿರಣ ನಗದು ರಹಿತ ಆರೋಗ್ಯ ಯೋಜನೆ ಜಾರಿಗೆ ಸಚಿವ ಸಂಪುಟ ಸಮ್ಮತಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದು ಅಪ್ರೂವಲ್ ಸಿಕ್ಕಿದೆ. ಈ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ. ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರು ಯಾವುದೇ ಆರೋಗ್ಯ ವಿಮೆ ಇರೋದಿಲ್ಲ. 70 ಇಯರ್ಸ್ ನಂತರ ಸೆಂಟ್ರಲ್ ಗೌರ್ಮೆಂಟ್ನ ಆಯುಷ್ಮಾನ್ ಭಾರತ ವಯೋವಂದನಾ ಯೋಜನೆ ಲಭ್ಯ ಇದೆ. ಆದರೆ 60ರಿಂದ 70 ವರ್ಷದ ಒಳಗಿರುವಂತಹ ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಯಾವುದೇ ಹೆಲ್ತ್ ಸ್ಕೀಮ್ಗಳು ಇರಲಿಲ್ಲ. ಹೀಗಾಗಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಅವ್ರಿಗೆ ಬರುವಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲೇ ತಮ್ಮ ಆರೋಗ್ಯ ನೋಡ್ಕೊಬೇಕಿತ್ತು, ಚಿಕಿತ್ಸೆಗಳನ್ನು ಪಡ್ಕೊಬೇಕಿತ್ತು, ಮಂತ್ಲಿ ಮೆಡಿಷನನ್ನು ಪಡ್ಕೊಬೇಕಿತ್ತು. ಹಾಗಾಗಿ ನಿವೃತ್ತ ನೌಕರರು, ಪಿಂಚಣಿದಾರರು, ಅದರಲ್ಲೂ ಇಂಪಾರ್ಟೆಂಟಾಗಿ ನಮ್ಮ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಭೈರಪ್ಪನವರು ಹಾಗೂ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಮನವಿಯನ್ನು ಮಾಡ್ಕೊಂಡಿದ್ದರು. ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯಿಂದ ಸುಮಾರು 4,93,000 ಜನರಿಗೆ ನೇರವಾಗಿ ಲಾಭ ಆಗುತ್ತೆ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಕುಟುಂಬ ವರ್ಗದವರಿಗೂ ಕೂಡ ಹೈ ಲೆವೆಲ್ ಹೆಲ್ತ್ ಫೆಸಿಲಿಟಿಯನ್ನು ಕೊಡೋ ಉದ್ದೇಶಕ್ಕಾಗಿ ಸಂಧ್ಯಾ ಕಿರಣ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಿದೆ. ರಾಜ್ಯದ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಹಾಗೂ ಅರ್ಹ ಅವಲಂಬಿತ ದಿವ್ಯಾಂಗ ಮಕ್ಕಳಿಗೂ ಕೂಡ ಸಂಧ್ಯಾ ಕಿರಣ ವಂತಿಕೆ ಆಧಾರಿತ
ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಆಗಿದೆ. 70 ವರ್ಷದ ಒಳಗೆ ಇರುವಂತಹ 60ರಿಂದ 70 ವರ್ಷದ ಒಳಗಿರುವಂತಹ ರಾಜ್ಯದಲ್ಲಿ ಸುಮಾರು 3,11,000 ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ಅವರ ಅವಲಂಬಿತರಿಗೆ ಎಲ್ಲರನ್ನೂ ಸೇರಿಸ್ಕೊಂಡು ಟೋಟಲು ಸುಮಾರು 4,93,000 ಫಲಾನುಭವಿಗಳು ಈ ವ್ಯಾಪ್ತಿಗೆ ಬರ್ತಾರೆ. ಈ ಯೋಜನೆಯನ್ನು ಆಯುಷ್ಮಾನ್ ಭಾರತ್ ಕರ್ನಾಟಕ ಆರೋಗ್ಯ ಯೋಜನೆಯ ನಿಯಮಾವಳಿಯ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಸಂಧ್ಯಾ ಕಿರಣ ಯೋಜನೆ ಅಡಿಯಲ್ಲಿ ಅರ್ಹ ಕುಟುಂಬದವರಿಗೆ ಇಯರ್ಲಿ 5 ಲ್ಯಾಕ್ ರುಪೀಸ್ವರೆಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೌಲಭ್ಯವನ್ನು ಕೊಡೋಕ್ಕೆ ಅವಕಾಶ ಇದೆ. ಸೆಕೆಂಡರಿ 2ನೇ ಹಂತದಲ್ಲಿ ಹಾಗೂ ತೃತೀಯ ಹಂತದ ಚಿಕಿತ್ಸೆ ಹಾಗೂ ತುರ್ತು ವೈದ್ಯಕೀಯ ಚಿಕಿತ್ಸಾ ಯೋಜನಾ ವ್ಯಾಪ್ತಿಗೆ ಬರಲಿದೆ. ಅಲ್ಲದೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಿಗದಿಪಡಿಸಿರುವಂಥ ಚಿಕಿತ್ಸಾ ಪ್ಯಾಕೇಜ್ ದರದಲ್ಲಿಯೇ ನೋಂದಾಯಿತ ಹಾಗೂ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಫಲಾನುಭವಿಗಳಿಗೆ ಚಿಕಿತ್ಸೆಯನ್ನು ಪಡ್ಕೊಬೋದು. ಈ ಯೋಜನೆ ಫ್ರೀನಾ? ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಜಿಜ್ಞಾಸೆ ಇರ್ಬೋದು, ಪ್ರಶ್ನೆ ಇರ್ಬೋದು. ಖಂಡಿತವಾಗಿಯೂ ಫ್ರೀ ಅಲ್ಲ, ವಂತಿಕೆ ಆಧಾರದಲ್ಲಿ ಈ ಯೋಜನೆ ಇರುತ್ತೆ. ಈ ಯೋಜನೆ ವಂತಿಕೆ ಆಧಾರಿತವಾದ ಕಾರಣ ಫಲಾನುಭವಿಗಳು ಅಂದರೆ ನಿವೃತ್ತ ನೌಕರರು, ಪಿಂಚಣಿದಾರರು ತಮ್ಮ ಪಿಂಚಣಿ ಹಣದಲ್ಲಿ ನಿರ್ದಿಷ್ಟ ಪ್ರಮಾಣದ ಕೊಡುಗೆಯನ್ನು ಕೊಡಬೇಕು. ಎಷ್ಟು ಕೊಡಬೇಕು? ಸೇವಾ ಪಿಂಚಣಿದಾರರು ತಮ್ಮ ಮೂಲ ಪಿಂಚಣಿ ಬೇಸಿಕ್ ಪೆನ್ಷನ್ನಲ್ಲಿ 1.25% ಕೊಡಬೇಕು. ಅದೇ ಕುಟುಂಬ ಪಿಂಚಣಿದಾರರು ತಮ್ಮ ಮೂಲ ಕುಟುಂಬ ಪಿಂಚಣಿಯಲ್ಲಿ 0.75% ಪಾವತಿಸಬೇಕಾಗತ್ತೆ. ಈ ಮೂಲಕ ಫಲಾನುಭವಿಗಳಿಗೆ ಕೊಡುಗೆಯನ್ನು ರಾಜ್ಯ ಸರ್ಕಾರದ ಪಾಲನ್ನು ಸೇರಿಸ್ಕೊಂಡು ರಾಜ್ಯ ಸರ್ಕಾರ ಕೂಡ ಕೊಡುಗೆಯನ್ನು ಕೊಡುತ್ತೆ. ಇದನ್ನು ನಿರ್ವಹಿಸಿಕೊಂಡು ಹೋಗುತ್ತೆ. ಫಲಾನುಭವಿಗಳ ಚಿಕಿತ್ಸಾ ವೆಚ್ಚ 70% ಫಲಾನುಭವಿಗಳ ವಂತಿಕೆ ಹಾಗೂ 30% 30% ರಾಜ್ಯ ಸರ್ಕಾರ ಭರಿಸುತ್ತೆ. ನಮ್ಮ ಎಲ್ಲ ಪಿಂಚಣಿದಾರರು, ನಿವೃತ್ತ ನೌಕರರ ಪರವಾಗಿ ಒಂದು ಮನವಿ ರಾಜ್ಯ ಸರ್ಕಾರದಲ್ಲಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಈಗೇನು ವಂತಿಕೆ ಅಂತಿದೆಯಲ್ಲ, ಆ ವಂತಿಕೆ ಅನ್ನೋದನ್ನು ತೆಗೆದು ಫ್ರೀ ಟ್ರೀಟ್ಮೆಂಟ್ ಕೊಡಿ. ಏನು 3 ಲಕ್ಷ ಜನಕ್ಕೆ ರಾಜ್ಯ ಸರ್ಕಾರ ಕೊಡೋದೇನು ದೊಡ್ಡ ವಿಚಾರ ಅಲ್ಲ. ದಯವಿಟ್ಟು ಎಲ್ಲೋ ಖರ್ಚು ಮಾಡ್ತೀರಿ. ನಿವೃತ್ತ ನೌಕರರು, ಪಿಂಚಣಿದಾರರು ನಿಮಗೋಸ್ಕರ ಇಷ್ಟು ದಿನ ಕಷ್ಟವನ್ನು ಪಟ್ಟಿದ್ದಾರೆ. ಅವರಿಗೋಸ್ಕರ ನೀವು ಅದನ್ನು ಫ್ರೀಯಾಗಿ ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬ ಪಿಂಚಣಿದಾರರು, ನಿವೃತ್ತ ನೌಕರರಿಗೆ ಶೇರ್ ಮಾಡಿ, ಅವರಿಗೆಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ಮಾಹಿತಿ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿವೃತ್ತ ನೌಕರರು, ಪಿಂಚಣಿದಾರರ ಜೀವನಕ್ಕೆ ಒಳ್ಳೆ